జెనెక్స్ ఇది సూక్ష్మ ధాతువులు అంటే మైక్రోన్యూట్రియంట్స్ యొక్క మిశ్రమ ఉత్పాదన. ప్రతి రైతు ఈ సూక్ష్మ ధాతువుల మిశ్రమాన్ని తప్పనిసరిగా అన్ని దశలలోనూ వినియోగించాలి. ప్రతిభా బయోటెక్ జెనెక్స్ ని ప్రత్యేకమైన నానో టెక్నాలజీ ద్వారా తయారు చేసి రైతులకు అందిస్తోంది. జెనెక్స్ లో సూక్ష్మ ధాతువులతో పాటు చిలేటెడ్ అమినో యాసిడ్స్, పొటాషియం, మెగ్నీషియం, సల్ఫర్లు కూడా అదనంగా ఉంటాయి. ప్రతిభా బయోటెక్ వారి జెనెక్స్ ని వాడండి. పైరులో సూక్ష్మ ధాతువుల లోపాలను సవరించడమే కాకుండా నాణ్యమైన అధిక దిగుబడులను సాధించండి. జెనెక్స్, జెనెక్స్, జెనెక్స్. ಪ್ರತಿಭಾ ಬಯೋಟೆಕ್ ಮತ್ತು ಅನ್ನಪೂರ್ಣ ಅಗ್ರಿಸ್ಪೇಸ್ ಇಂದ ಕರ್ನಾಟಕ ರೈತ ಬಾಂಧವರಿಗೆ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ತ್ರಿವೇಂದ್ರ ರೆಡ್ಡಿ. ನಾನು ರೀಜನಲ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ಪ್ರತಿಭಾ ಬಯೋಟೆಕ್. ಇವತ್ತು ನಾನು ಗಂವಾರ್ ವಿಲೇಜ್, ಜೇವರ್ಗಿ ತಾಲೂಕಾ, ಗುಲ್ಬರ್ಗಾ ಡಿಸ್ಟಿಕ್ ಈ ಏರಿಯಾದಲ್ಲಿ ನಮ್ಮ ಫಾರ್ಮರು ದೇವರೆಡ್ಡಿ ಅವರ ಹತ್ರ ಇದ್ದೀನಿ. ಇವರು 45 ಎಕರ್ಸಲ್ಲಿ ಚಿಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ವೆರೈಟೀಸು ಹಾಕಿದ್ದಾರೆ. ಈ ವರ್ಷ ನಾನು ಟೋಟಲ್ ಎಲ್ಲ ಕರ್ನಾಟಕದಲ್ಲಿ ಅಡ್ಡಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ಮು ವೆದರ್ ಎಫೆಕ್ಟ್ ಆಗ್ಬೋದು ಮತ್ತು ಬೇರೆ ಬೇರೆ ರೀಸನ್ಸ್ ಆಗ್ಬೋದು, ಎಲ್ಲ ಕಡೆ ಈಲ್ಡಿಂಗ್ ಅನ್ನೋದು ಜಾಸ್ತಿ ಬರ್ತಾ ಇಲ್ಲ. ಬಟ್ ನಾನು ಇಲ್ಲಿ ಬಂದಿದ್ದ ಮೇಲೆ ಭಾಳ ಆಶ್ಚರ್ಯವಾಗಿದ್ದೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿನಗೆ ಅರ್ಥ ಆಗುತ್ತೆ, ಎಲ್ಲ ಪ್ರೇಕ್ಷಕರಿಗೆ ಎಲ್ಲ ಅರ್ಥ ಆಗುತ್ತೆ. ಯಾಕಂದರೆ ಈ 45 ಎಕರ್ಸ್ದಲ್ಲಿ ಇವರು ಸ್ಟಾರ್ಟಿಂಗಿಂದ ಸಾಯಿಲಿಂದ ಇದುವರೆಗೂ ಇವರು ಏನೇನು ಇದರಲ್ಲಿ ಪ್ರಯೋಗ ಮಾಡಿದ್ದಾರೆ. ನಾನು ಇವರು ಫಾರ್ಮರನ್ನೇ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕನ್ನ ಒಂದು ಸೈಂಟಿಸ್ಟನ್ನು ಇಂಟರ್ವ್ಯೂ ಮಾಡ್ಬೋದು 100%. ಯಾಕಂದರೆ ಇಷ್ಟು ಜನ ಇಲ್ಲಿ ಫೇಲ್ಯೂರ್ ಆಗಿದ ಮೇಲೆ ಇವರು ಯಾಕೆ ಸಕ್ಸಸ್ ಆಗಿದ್ದಾರೆ? ವೆದರ್ ಸಪೋರ್ಟು ಇಲ್ಲ ಈ ವರ್ಷ, ಮತ್ತು ಬೇರೆ ಬೇರೆ ಟ್ರಿಪ್ಸ್ ಆಗ್ಬೋದು, ರೆಡ್ ಮ್ಯಾಟ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಭಾಳ ಇಲ್ಲಿ ಕಂಟ್ರೋಲ್ ಆಗೋಕ್ಕೆ ಈ ವರ್ಷ ಅಷ್ಟು ಅನುಕೂಲ ಇಲ್ಲ. ಅದನ್ನು ಇವರು ಭಾಳ ಎಲ್ಲ ಫೇಸ್ ಮಾಡಿ, ಆ ಪ್ರಾಬ್ಲಮ್ಸ್ ಎಲ್ಲ ಟೋಟಲ್ ಫೇಸ್ ಮಾಡಿ ಇಷ್ಟು ಈಲ್ಡಿಂಗ್ ತೆಗೆದಿದ್ದಾರೆ. ಅದು ಏನೇನು ಇವ್ರ ಹತ್ರ ಇವ್ರ ಸಕ್ಸಸ್ನಲ್ಲಿ ಏನೇನು ಫೇಸ್ ಮಾಡಿದ್ದಾರೆ ಇವ್ರ ಮಾಡೋದಲ್ಲೇ ಮಾತಾಡ್ತೀನಿ. ನಮಸ್ತೆ ದೇವರೆಡ್ಡಿ ಅವರೇ. ನಮಸ್ಕಾರ ಅಂడి. ಹೇಳ್ರಿ, ನಾನು ಸ್ಟಾರ್ಟಿಂಗಿಂದ ನಿಮ್ಮ ಹತ್ರ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಮ ವ್ಯವಸಾಯ ವಿಧಾನದಲ್ಲಿ ಆಗ್ಬೋದು, ಇನ್ನೊಂದು ಔಟ್ಸೈಡು ನಾನು ನೋಡೀನಿ. ಸೇಮ್ ಸೀಡ್ಸ್ ಆಗ್ಬೋದು, ಸೇಮ್ ಕಂಪನಿ ಸೀಡ್ ಆಗ್ಬೋದು, ರಿಮೈನಿಂಗ್ ಎಲ್ಲ ಕಡೆ ಇವೇ ಮಾಡಿದ್ದಾರೆ. ಬಟ್ ನೀವು ಇವೇ ಅದೇ ಸೀಡೇ ಮಾಡಿದ್ದಾರೆ. ಬಟ್ ಅವರು ಈಲ್ಡಿಂಗ್ ಆಗ್ಬೋದು, ನಿಮ್ಮ ಈಲ್ಡಿಂಗ್ ಆಗ್ಬೋದು, ಮ್ಯಾಕ್ಸಿಮಮು ಅದು ಡಿಫ್ರೆನ್ಸ್ ಭಾಳ ಐತೆ. ಅದರಲ್ಲಿ ನಿಮ್ಮ ಸ್ಟಾರ್ಟಿಂಗಿಂದ ನಿಮ್ಮ ಆಟದಲ್ಲಿ ಹೇಳ್ರಿ ಏನೇನು ಮಾಡಿರಿ ಸ್ಟಾರ್ಟಿಂಗಿಂದ. ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ದೇವರೆಡ್ಡಿ. ನಾ ಹಿರೇದಿ ಗವಾರದಲ್ಲೇ ಇರ್ತೀನಿ, ಜೇವರ್ಗಿ ತಾಲೂಕಾ, ಗುಲ್ಬರ್ಗ ಡಿಸ್ಟಿಕ್ಕು. ರೈತ ಸೋದರರು ಎಲ್ಲರಿಗೆ ಒಂದು ವಿಜ್ಞಪ್ತಿ. ಇದು ಏನನಗ ನಾವು ಚಿಲ್ಲಿ ಯಾವಾಗೂ ಸ್ಟಾರ್ಟ್ ಮಾಡಿದಲ್ಲಿ ನಿಂತು ವಾತಾವರಣ ಕ್ಲೈಮೇಟು ಅನುಕೂಲ ಇಲ್ಲ, ಭಾಳ ಸಮಸ್ಯೆ ಎದುರಾಗಿವು. ಅದರ ನಿಂತು ನಾವು ಏನು ಮಾಡಬೇಕನ್ನೋದು ಬೆಳಿಗ್ಗೆ ಸೂಕ್ಷ್ಮಧಾತು ಸಮಸ್ಯೆ ಭಾಳ ಹೆಚ್ಚಿಗಿದ್ದು, ಮೊಕ್ಕ ಗ್ರೋತ್ ಇಲ್ಲ, ಡೆವಲಪ್ಮೆಂಟ್ ಕಮ್ಮಿದ್ದು, ವಾತಾವರಣ ಕ್ಲೈಮೇಟ್ ಅನುಕೂಲ ಇಲ್ಲ. ಇದಕ್ಕೆ ಏನು ಮಾಡಬೇಕನ್ನೋದು ವಿಚಾರ ಮಾಡ್ಕೊಳಕತ್ತೀವಿ. ಇದರ ನಿಂತು ONB ಅನೇ ಒಂದು మన ప్రతిభా బయోటెక్ వారి
ONBతో ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ. ಅದು ಮೊಕ್ಕ ಯಾವಾಗೂ ಶೋಯಿಂಗ್ ಮಾಡ್ಲಿಕ್ಕೆ ನಿಂತು ಬೋಧೆ ಏರಿಸಿ ಸಾಯಿಲ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಮಾಡಿ ಅದ್ರ ನಿಂತು ಏನೇನೋ ಹಾಕಬೇಕನ್ನೋದು ನಾವು ONB ಪದ್ಧತಿ ಪ್ರಕಾರ ನಾವು ತಿಳಿಸ್ಕೊಂದಿನಿ. ಅದರ ನಿಂತು ನಾವು ಸಾಯಿಲ್ ಅಪ್ಲಿಕೇಶನ್ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಿನಾಗೆ ONB ಮೂಲಕ 16 ಮೂಲಕ ಮೈಕ್ರೋನ್ಯೂಟ್ರಿಯೆಂಟ್ ಡಿಫ್ರೆನ್ಸ್ ನಮ್ಮ ಹೊಲಗೊಲ್ದಾಗ ಕನ್ನಡದು. ಅದಕ್ಕೂ ಸಾಯಿಲ್ ಅಪ್ಲಿಕೇಶನ್ ಅಂದು ಫಸ್ಟ್ ಸ್ಟಾರ್ಟಿಂಗದಲ್ಲೇ ಸುಡೋಮನಸ್, ಅವನಿ, ಟ್ರೈಕೋಡರ್ಮಾ ಇದು ನಾವು ಗೊಬ್ಬರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಪ್ರತಿ ಒಂದು ಸರಿ ಕೊಕೋಲಿ ಪ್ರತಿಯೊಂದು ಸಾಯಿಲ್ ಅಪ್ಲಿಕೇಶನ್ ಮಾಡ್ಕೊತ ಬರಕತ್ತೀವಿ. ಸೆಕೆಂಡ್ ರೌಂಡು ಕೊಕೋಲಿ, ಪುಡಮಿ, ಅವನಿ ಇವು ಎಲ್ಲ ಎಕರೆಗೆ 10-15 kg ನಿಂತು ಎಕರೆಗೆ 20 kg ನಿಂತು ಸ್ಟಾರ್ಟ್ ಮಾಡಿ ಪ್ರತಿಯೊಂದು 2 ಸಾರಿ 3 ಸಾರಿ ಯೂಸ್ ಮಾಡ್ಕೊತ ಯಾವಾಗೈತೆ ಹೊಲಕ್ಕೆ ನಾವು ಬೆಲೆ ಭೂಮಿಗೆ ಅಪ್ಲೈ ಮಾಡ್ಕೊತ ಬರಕತ್ತೀವಿ. ಅವಾಗ ನಿಂತು ಬೆಲೆ ದಿನ ಏಟು ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿತ್ತು, ಗ್ರೋತ್ ಚಲೋ ಇತ್ತು. ಏನನ್ನ ಡಿಸೀಸ್ ಬಂದ್ರೂ ಬೆಲೆ ತಾಳ್ಕೊಳಕ್ಕೂ ಶಕ್ತಿ ಇತ್ತು. ನಾರ್ಮಲು ಟೋಟಲಿ ಕೆಮಿಕಲ್ ಫರ್ಟಿಲೈಸರು ಹಾಗೆ ಫಾರ್ಮರ್ಗೆ ಈ ಥರ ನೀವು 16 ನ್ಯೂಟ್ರಿಯನ್ಸನ್ನು ಹೇಳಿದರೆ ಇದು ಮಿಕ್ಸ್ ಮಾಡಿ ಹಾಗೇಕೆ ಡಿಫ್ರೆನ್ಸ್ ಏನೈತೆ? ಕೆಮಿಕಲ್ ಫರ್ಟಿಲೈಸರ್ ಮಾಡೋಕ್ಕೆ ಇದಕ್ಕೂ ಸಾಯಿಲ್ pH ಲೆವೆಲ್ ಚೆನ್ನಾಗಿತ್ತು, ಬೇರು ವ್ಯವಸ್ಥೆ ಡೆವಲಪ್ಮೆಂಟ್ ಚಲೋ ಇತ್ತು. ಅದರ ನಿಂತು ಏನನ್ನು ಡಿಸೀಸ್ ಬಂದ್ರೂ ಕೂಡ ಬೆಳೆದಾಗ ರೆಸಿಸ್ಟೆನ್ಸ್ ಪವರು ಚೆನ್ನಾಗಿತ್ತು. ಓಕೆ, ಅದರ ನಿಂತು ಬಂದೇ ಫ್ಲವರು, ಕಾಯಿ, ಗ್ರೋತು ಎಲ್ಲ ಕರೆಕ್ಟ್ ನಮಗೆ ಎಲ್ಲಿ ಏನು ಬೇಕಾದೋ ಅದು ಭೂಮಿನಾಗ ಸಾಯಿಲ್ ಅಪ್ಲಿಕೇಶನ್ದಾಗ ಸಿಕ್ಕತ್ತು, ಬೆಳೆ ಚೆನ್ನಾಗಿತ್ತು. ನೀವು ಈ ಅವನಿ ಪ್ರಾಡಕ್ಟದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಯೂಸ್ ಮಾಡಿರೋದ ಅವನಿ ಪ್ರಾಡಕ್ಟಲ್ಲಿ ಆಲ್ಮೋಸ್ಟ್ ಬ್ಯಾಕ್ಟೀರಿಯಾಸ್ ಎಲ್ಲ ಐತೆ. ರೈಸೋಬಿಯಮ್ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಟ್ರೈಕೋಡರ್ಮಾ ಆಗ್ಬೋದು, ಎಲ್ಲ ಮಿಕ್ಸ್ ಆಗಿದೆ. ಸೊ ಇದರ ಬಗ್ಗೆ ನೀವು ನಾರ್ಮಲು ಫರ್ಟಿಲೈಸರ್ ಹಾಕಿ ಫಾರ್ಮರ್ಗೆ ಇದರಿಂದ ಏನು ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅವನಿ ಬಗ್ಗೆ? ಅವನಿ, ಸುಡೋಮೋನಾಸು ಇವು ಎಲ್ಲ ನಾವು ಯಾವಾಗೈತೆ ಸಾಯಿಲ್ ಅಪ್ಲಿಕೇಶನ್ ಮಾಡಿದೆವು, ಸಾಯಿಲ್ ಅಪ್ಲಿಕೇಶನ್ ಮಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬಂತು. ಇನ್ನೊಂದು ಏನದ, ಪ್ರತಿಯೊಂದು ದಿನಕ್ಕೂ ಭೂಮಿ ಕರ್ಬನ್ ಹೆಚ್ಚಿಗಾಗಿ pH ಲೆವೆಲ್ ಡೆವಲಪ್ಮೆಂಟ್ ಚೆನ್ನಾಗಾಯಿತು, ನ್ಯೂಟ್ರಲ್ ಆಗಿ. ಪ್ರತಿಯೊಂದು ಲಾಸ್ಟು 2 ಕಟಿಂಗು ಹಸಿಕಾಯಿ ಕಟಿಂಗ್ ಮಾಡಿದರು, ತಾಳು ಕಟಿಂಗ್ನು ಕಾಯಿ ಸೈಜು ಕಾಯಿ ಹೆಂಗಿದ್ರು ಇನ್ನೂ ಒಂದು ಸಾರಿ ಎಲ್ಲರೂ ನೋಡ್ರಿ. ರೈಟ್. ಟೋಟಲು ಹಸಿಕಾಯಿ ಎಷ್ಟು ಟೈಮು ನೀವು ಪಿಕ್ಕಿಂಗ್ ಮಾಡಿರಿ? ಹಸಿಕಾಯಿ ಈ ವೆರೈಟಿ ಅಂದರೆ 2 ಟೈಮ್ ಕಟಿಂಗ್ ಮಾಡಿದ್ವಿ. ಓಕೆ. ಈ ಟೋಟಲ್ ಆಲ್ಮೋಸ್ಟ್ ನೀವು 45-48 ಎಕರ್ಸ್ ಆಲ್ಮೋಸ್ಟ್ 5 to 6 ವೆರೈಟೀಸ್ ಹಾಕಿದ್ದಾರೆ. ಈ ಟೋಟಲ್ 48 ಎಕರ್ಸಲ್ಲಿ 2 to 3 ಟೈಮ್ಸ್ನಲ್ಲಿ ನೀವು ಹಸಿಕಾಯ ಪಿಕ್ಕಿಂಗ್ ಮಾಡಿದ್ದಾರೆ. ಟೋಟಲು ಎಷ್ಟು ಕಿಂಟ ಮಾಡಿದ್ದಾರೆ ಎಲ್ಲ ಸೇರಿ? ಎಕರೆಗೆ ಎಷ್ಟು? ಈ ಎಕರೆಗೆ 1 ಟೈಮ್ 40 ಕ್ವಿಂಟಾಲು, 1 ಟೈಮ್ 65-70 ಕ್ವಿಂಟಾಲು ಒಂದು ಎಕರೆಗೆ. ಒಂದು ಎಕರೆಗೆ 2 ಟೈಮು 100 ಇಂಚು 110 ವರೆಗೆ ಕಟಿಂಗ್ ಆಯಿತು. ಎಷ್ಟು ನಿನ್ನ ಮಾರ್ಕೆಟಲ್ಲಿ ಪ್ರೈಸ್, ಆ್ಯಾವ್ರೇಜ್ ಪ್ರೈಸ್ ಎಷ್ಟು ಹೋಗಿದೆ? 32 ಅಬೋ 42 ಅಬೋ 32 to 40 ಮಿಡಲಲ್ಲಿ ಹೋಗಿದೆ. ಆಲ್ಮೋಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆಯೋ ಅದರಲ್ಲಿ ತೆಗಿಯೋಕ್ಕೆ ಚಾನ್ಸ್ ಇದೆಯಾ? ಒಂದು ಎಕರೆಗೆ ಒಂದು 3-3.5 ಲಕ್ಷ ಒಂದು ಎಕರೆಗೆ ಆಲ್ರೆಡಿ 3.5 ಲಕ್ಷ ನೀವು ಹಸಿಕಾಯಿ ಮೇಲೆ ತೆಗೆದಿದ್ದೀವಿ. ಓಕೆ. ಸೊ ನಿನಗೆ ಆಲ್ರೆಡಿ ಈ ವೆದರ್ ಕಂಡೀಷನ್ದಾಗೆ ನಿನಗೆ ಮಿಡಿಲ್ದಲ್ಲಿ ನಾನು ಹೋಗ್ತಾ ಇದ್ವಿ, ಸ್ವಲ್ಪ ನಿನಗೂ ಚೇಂಜಸ್ ಐತೆ. ಅದು ಹೆಂಗೆ ನೀವು ಫೇಸ್ ಮಾಡೀವಿ? ಬೇರೆ ರೋಗ ಆಗ್ಬೋದು, ಇಲ್ಲಾಂದರೆ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಗ್ಬೋದು. ಫಸ್ಟ್ ಬೆಲೆಗೆ ಬೇಕಾಗಿದೆ ಏನದ, pH ಲೆವೆಲ್ ಯಾವಾಗ ಕರೆಕ್ಟ್ ಇರ್ತದೋ ಅವಾಗೂ ನಾ ಏನು ಮಾಡಿದ್ರೂ ಕಂಟ್ರೋಲ್ ಇರ್ತದೆ. ವೆರಿ ಗುಡ್. ಆ pH ಲೆವೆಲ್ಗೆ ನಮ್ಮ ಕೊಕೊಲಿ ಫರ್ಟಿಲೈಸರ್ ಯೂಸ್ ಮಾಡಿರೋದ PAS ಅನ್ನೋದು ಪಾಲಿಮೆಟ್ರಿಕ್ ಎಸಿಡಿಕ್ ಸಬ್ಸ್ಟೆನ್ಸ್ ಅನ್ನೋದು, ಅದು ಇವರು ಕೊಕೊಲಿ ಅನ್ನೋದು ಭಾಳ ಯೂಸ್ ಮಾಡಿದ್ದಾರೆ. ಅದರಿಂದ pH ಲೆವೆಲ್ ಅನ್ನೋದು ಕಂಟ್ರೋಲ್ ಮಾಡಿಸಿದ ಮೇಲೆ ಈ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಜಾಸ್ತಿ ಬಂದಿದೆ ಒಂದು ಗಿಡಕ್ಕೂ. ಆಲ್ಮೋಸ್ಟ್ ನಮಗೆ ಸಾಧ್ಯ ಇಲ್ಲ. ಇವರು ಆಲ್ರೆಡಿ 3 ಟೈಮ್ಸ್ ಇವರು ಹಸಿಕಾಯ ತೆಗೆದ ಮೇಲೆ ಇಷ್ಟು ಕ್ರಾಪ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ನಾನು ಮಿಡಲ್ನಲ್ಲಿ ಬರ್ತಾಯಿದ್ದೀನಿ, ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಬಟ್ ನಾನು ಇಷ್ಟು ಈಲ್ಡಿಂಗ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಅದನ್ನು
ಮೈಕ್ರೋನ್ಯೂಟ್ರಿಯನ್ಸ್ ಆಗ್ಬೋದು, ಟೋಟಲ್ 16 ಎಲಿಮೆಂಟ್ಸ್ ಅನ್ನೋದು ಎಷ್ಟು ಪವರ್ಫುಲ್ದಲ್ಲಿ ಇಲ್ಲಿ ಯೂಸ್ ಆಗುತ್ತೆ, ಮತ್ತು ONBA ವಿಧಾನ ಅನ್ನೋದು ಎಷ್ಟು ಪವರ್ಫುಲ್ದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಇವರೊಬ್ಬ ಎಕ್ಸಾಂಪಲ್ ಆಗೋದು. ಟೋಟಲು ಕರ್ನಾಟಕ ಫಾರ್ಮರ್ಸ್ಗೆ ನಾನು ಒಂದೇ ಹೇಳ್ತೀನಿ, ನಮ್ಮ ಹತ್ರ ಸೇಮ್ ಎಲ್ಲರ ಹತ್ರ ಸೇಮ್ ಸೀಡ್ಸು ಇರುತ್ತೆ, ಎಲ್ಲರ ಹತ್ರ ಸೇಮ್ ಪ್ಲಾಂಟೇಶನ್ ಮಾಡ್ತಾರೋ ಸೇಮ್ ಮಾಡ್ತಾರೋ. ಇವರು ಪ್ಲಾಂಟೇಶನ್ನ ಮುಂದೆ ಸಾಯಿಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅದರ ಬಗ್ಗೆ ಒನ್ ಟೈಮು ಇವ್ರು ಮಾಡ್ತಾರೆ. ಸರ್ ಹೇಳ್ರಿ, ಈ ಸಾಯಿಲ್ ಟ್ರೀಟ್ಮೆಂಟ್ ಅನ್ನೋದು ಥರ ಕೊಡಬೇಕು, ಬ್ಯಾಕ್ಟೀರಿಯಾ ಆಗ್ಬೋದು, ಈ ಎಲ್ಲ ಥರ ಯೂಸ್ ಆಗುತ್ತೆ ಪ್ಲ್ಯಾಂಟ್ಗೆ, ಭೂಮಿಗೆ? ಪ್ಲಾಂಟ್ಗೆ ಏನಿಲ್ಲ ಸರ್, ಫಸ್ಟು ನಾವು ಶೋಯಿಂಗ್ ಮಾಡಿ ಮುಂದೆ ಇದು ಸ್ಟಾರ್ಟಿಂಗ್ ತಲೆಯಾಗಿ ಇಟ್ಕೊಂಡು ಮಾಡಿದ್ರು ಅವ್ರದ್ದೇ ಸಕ್ಸಸ್. ಫಸ್ಟ್ ಸ್ಟೇಜಿ, ಸೆಕೆಂಡ್ ಸ್ಟೇಜಿ ಯಾರು ಕಂಪಲ್ಸರಿ ಇದು ಎಲ್ಲ ಏನೇನು ಬೇಕೋ ಭೂಮಿಗೆ ಏನೇನು ಬೇಕೋ, pH ಲೆವೆಲು, ಕಾರ್ಬನು, ನೀವು ಸುಡೋಮಾನಸ್, ಇಂಥ ಬ್ಯಾಕ್ಟೀರಿಯಾ, ವಿಲ್ಟ್ ರೋಗ ಇವೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಸಾಯಿಲ್ ಅಪ್ಲಿಕೇಶನ್ అనేది ಸ್ಟಾರ್ಟಿಂಗ್ ನಿಂತೇ ಇರಬೇಕು, ಶೋಯಿಂಗ್ ನಿಂತೇ ಇರಬೇಕು. ಓಕೆ, ನಿಮ್ಮ ಹತ್ರ ಕ್ರಾಪ್ ಕ್ಯಾಲೆಂಡರ್ ಎಂದು ಒಂದು ಐತೆ? ಹೌದು ಸರ್. ಈ ಕ್ರಾಪ್ ಕ್ಯಾಲೆಂಡರ್ದಲ್ಲಿ ನೀವು ಸ್ಟಾರ್ಟಿಂಗಿಂದ ಇದೇ ಥರ ವ್ಯವಸಾಯ ಮಾಡಿದಾರಾ, ಇಲ್ಲಾಂದರೆ ಕೆಮಿಕಲ್ ಫರ್ಟಿಲೈಸರ್ ಹೆಚ್ಚೆ ಹಾಕಿ? ಸರ್, ಇದೇ ಅನ್ನೋಕ್ಕೇನಿಲ್ಲ, ಇದೇ ಪೊಟ್ಯಾಶು, ಯೂರಿಯಾ, DAP ಅಂದರೆ ಏನದ ಪರ್ಸೆಂಟೇಜ್ ಒಂದು ಚೀಲ ಹಾಕಿ ಕಡೆ 15 kg 20 kg ಕಡಿಮೆ ಮಾಡಿರಿ, ಕಡಿಮೆ ಮಾಡಿಕೊಂಡು ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಅವನಿ, ಪುಡುಮಿ, ಕೊಕೋಲಿ ಇವು ಎಲ್ಲ ಸೂಕ್ಷ್ಮ ಧಾತು ಏನೇನು ಬೇಕೋ ಅದ್ರಾಗ ಮಿಕ್ಸಿಂಗ್ ಮಾಡ್ಕೊತ ಬರೋಕತ್ತೈತಿ. ಅದ್ರ ಸಲಕ್ಕೆ ಏನದ ಬೆಲೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಿಗಿತ್ತು. ಓಕೆ, ಸೊ ನಾರ್ಮಲ್ಕನ್ನ ಹೆಚ್ಚು ಈಲ್ಡಿಂಗ್ ಬಂದಿದೆ, ಬಟ್ ಇದಕ್ಕೂ ಏನು ಸಪ್ರೇಟು ಇನ್ನೂ ಏನು ನೀವು ಗಮನಿಸಿದ್ರಿ? ಇದಕ್ಕೂ ಏನಿಲ್ಲ ಸರ್, ಇದು ಮಾಡಿದ್ದಕ್ಕೂ ವಿಲ್ಟೊಂದು ಫಸ್ಟು, ಸೆಕೆಂಡು ಕಟ್ಟಿಂಗ್ ಹಾಕ್ಕೊಂತ ಬಂದಿದ್ರು ಲಾಸ್ಟ್ ಕಟ್ಟಿಂಗೂ ಸೈಜು, ಕಾಯ ಲೆಂತ್ ಬಂದು ಬೀಜಾಗ ಒಳಗೆ ಇರಬೇಕೋ ಅಷ್ಟು ಫಸ್ಟ್ ಸ್ಟೇಜಿನಕ್ಕಿಂತ ಹೆಚ್ಚಿಗಿತ್ತು. ಓಕೆ, ಅಂದರೆ ಒಂದು ಟೈಮ್ ಹಸಿಕಾಯ ಪಿಕ್ಕಿಂಗ್ ಮಾಡಿದ ಮೇಲೆ ಮತ್ತೆ ನೀವು ಟೈಪು ವ್ಯವಸಾಯ ವಿಧಾನ ಇದರಲ್ಲಿ ಇದು ಮಾಡಿರಿ? ಏನಿಲ್ಲ, ಮತ್ತು ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಸೇಮ್ ಫಸ್ಟ್ ಏನು ಇದು ಮಾಡಿದ್ರು ಅದರಲ್ಲಿಂತೆ ನಾನು ಕಾಂಪ್ರಮೈಸ್ ಮಾಡ್ಕೊತ ಹೋಗ್ಲಾಕ ಎಲ್ಲ ಮಾಡ್ಕೊತ ಹೋಗಿದ್ದೀರಿ. ಸ್ವಲ್ಪ ನೀವು ಪುಡುಮಿ ಬಗ್ಗೆ ಬಿಡು, ಅವನಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರಿ. ಬ್ಯಾಕ್ಟೀರಿಯಾ ಆಗ್ಬೋದು, ಕಾರ್ಬನ್ ಶಾತ ಡೆವಲಪ್ಮೆಂಟ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಪುಡುಮಿ ಹಾಕಿದ್ರಿ కదా, ಪುಡುಮಿಯಿಂದ ನೀವು ಏನು ಗಮನಿಸಿದ್ರಿ? ಪುಡುಮಿನಂದು ಏನಿಲ್ಲ ಸರ್, ಇದು ಭೂಮಿ ಯಾವಾಗೂ ಮೆತ್ತಗಾಗಿ ಬೇರು ವ್ಯವಸ್ಥೆ ಚಂದ ರೂಟ್ ಡೆವಲಪ್ಮೆಂಟ್ ಚಲೋ ಆಗೈತೆ. ಪೋಷಕಾಂಶಗಳು ಭೂಮಿನಾಗ ಏನಿದ್ದೋ ತೊಗೊಂಡು ಕೈಸಿ ಅದಕ್ಕೆ ಗಿಡಕ್ಕೆ ಸಪ್ಲೈ ಮಾಡೋಕ್ಕೂ ಭಾಳ ಅನುಕೂಲ ಆಯಿತು. ಮತ್ತು ಫ್ಲವರಿಂಗ್ ಟೈಮ್ನಲ್ಲಿ ನೀವು ಏನೇನು ಯೂಸ್ ಮಾಡಿರಿ? ಫ್ಲವರಿಂಗ್ ಟೈಮು ಗ್ರೋತ್ ಸ್ಟೇಜಿನಾಗ ಬಂದ ಸರಿಗೆ ಲಾರಾ, ಟೇರಾ, ಫ್ಲೋರಾ ಇವೆಲ್ಲ ಮಾಡಿದಕ್ಕೆ ಏನದ ಕಾಯಿ ಬೀಜ ಪ್ಲಸ್ ಫ್ಲವರ್ ಸೆಟ್ಟಿಂಗು ಲೆಂತ್ ಸನಿಯಾಗ ಬಂದು ಸ್ಟೇಜಿನಾಗ ಏನು ಬೇಕೋ ಅದ್ರಾಗ ಎಲ್ಲ ಸಿದ್ದು. ಓಕೆ, ಏನು ಮೂಲಕ ಔಷಧ ಬೇಕೋ ಫ್ಲವರಿಂಗ್ ಸ್ಟೇಜಿನಾಗ ಕಾಯಿಗೆ ಅವು ಎಲ್ಲ ಟೇರಾ, ಫ್ಲೋರಾದಾಗ ಎಲ್ಲ ಇದ್ದು. ಓಕೆ, ಸೊ ನಮ್ಮ ಅನ್ನಪೂರ್ಣ ಅಗ್ರಿ ಸ್ಪೇಸ್ದಲ್ಲಿ MD ಸರ್ ಹೇಳ್ತಾ ಇದ್ದಾರೆ, ಟೇರಾ, ಫ್ಲೋರಾ, ಲಾರಾ ಅನ್ನೋದು ಒಂದು ಗಿಡಕ್ಕೂ ಟೈಮ್ನಲ್ಲಿ ಏನೇನು ಯೂಸ್ ಮಾಡಬೇಕು, ಥರ ಯೂಸ್ ಮಾಡಬೇಕು, ಮತ್ತು ಅದು ಎಷ್ಟು ಪವರ್ಫುಲ್ಲು ರಿಸಲ್ಟ್ ಆಗ್ಬೋದು ಅನ್ನೋದು ಇದೊಂದು ಎಕ್ಸಾಂಪಲು. ಇವರು ಸ್ಟಾರ್ಟಿಂಗಿಂದನೇ ಆ ಟೈಮು ಗ್ರೋತಿಂಗ್ ಟೈಮ್ ಟೆರಾ ಯೂಸ್ ಮಾಡಿದ್ದಾರೆ, ಫ್ಲವರಿಂಗ್ ಟೈಮ್ ಇವರು ಫ್ಲೋರಾ ಯೂಸ್ ಮಾಡಿದ್ದಾರೆ, ಕಾಯ ಟೈಮ್ನಲ್ಲಿ ಲಾರಾ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಇದೆ ಟೋಟಲು 12 ಎಲಿಮೆಂಟ್ಸ್ ಆಗ್ಬೋದು, 11 ಎಲಿಮೆಂಟ್ಸ್ ಆಗ್ಬೋದು. ಆಯಾ ಟೈಮ್ನಲ್ಲಿ ಆ ಗಿಡಕ್ಕಾಗ್ಬೋದು, ಫ್ಲವರಿಂಗ್ ಆಗ್ಬೋದು, ಮತ್ತು ಕಾಯ ಆಗ್ಬೋದು. ಫ್ಲವರಿಂಗ್ ಸ್ಟೇಜಿನಾಗ ನಮ್ಗೆ ಏನು ಬೇಕನೇది ನಮ್ಗೆ ಅರ್ಥ ಆಗಲ್ಲ ರೈತರಿಗೆ. ಓಕೆ, ಆ ಟೈಮ್ ಫ್ಲವರ್ ಸ್ಟೇಜಿಗೆ ನೋಡ್ಕೊಂಡು ನಾವು ಏನು ಬೇಕನೇది ಟೇರಾ, ಲಾರಾ ನಾವು ಯಾವಾಗ ಯೂಸ್ ಮಾಡಿದ್ವು ಆಟೋಮೆಟಿಕ್ ಆ ಔಷಧ ಎಲ್ಲ ಅದ್ರಾಗೆ ಮಿಕ್ಸ್ ಇತ್ತು. ಓಕೆ, ಆ ಟೈಮಲ್ಲಿ ಏನು ಬೇಕು ನಮ್ಗೆ ಗೊತ್ತಾಗಲ್ಲ ಮೊದಲು ಫಸ್ಟ್. ಹೌದು, ಅದಕ್ಕೆ ಇಂಥ ಸೈಜ್ ಬರೋಕ್ಕೂ ಈ ಕ್ವಾಲಿಟಿ ಒಳಗೆ ಬೀಜನೂ ಆಟೆ ಅವು ನೋಡ್ರಿ. ಹಾಂ, ಫಸ್ಟು 70-75 ಬೀಜ ಇದ್ರಿ, ಈಗ ನಾನು ಅನಿಸ್ತು 90 ಬೀಜ ಸಿಕ್ತು. ಅಚ್ಚಾ, ಥರ್ಡ್ ಕಟ್ಟಿಂಗ್ನಾಗ 90. ಓಕೆ, 90-95 అనేది ಫಸ್ಟ್ ಸ್ಟೇಜಿನಾಗೆ ಬರುತ್ತೆ ನೋಡು. ಓಕೆ, ಬೀಜ ಇದರಲ್ಲಿ ಒಳಗಡೆ ಬೀಜ ಸ್ಟಾರ್ಟಿಂಗ್ನಲ್ಲಿ 60-70 ಐತೆ. ಆಮೇಲೆ ಯಾವತ್ತು ಇವು ಫ್ಲೋರಾ ಆಗ್ಬೋದು, ಲಾರಾ ಆಗ್ಬೋದು, ಎಲ್ಲಿ ಟ್ರೀಟ್ಮೆಂಟ್ ಆಗಿದ್ದ ಮೇಲೆ ಇದು 90 ಮೇಲೆ ಹೋಗಿದೆ. ಸೊ ಇವರು ರಿಸಲ್ಟ್ನಲ್ಲಿ ಇವರು ಅಬ್ಸರ್ವ್ ಮಾಡಿದ್ದಾರೆ ಈ ವಿಷಯ. ಸರ್, ಫೈನಲ್ಗೆ ಈ ಟೋಟಲ್ ಚಿಲ್ಲಿ ಆಗ್ಬೋದು, ಬೇರೆ ಕ್ರಾಪ್ ಆಗ್ಬೋದು, ಇನ್ನೊಗ್ಬೋದು, ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ಸ್ ಬಗ್ಗೆ ನೀವು ನಮ್ಮ ರೈತರಿಗೆ 4 ಮಾತು ಏನು ಹೇಳ್ತೀರಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ 4 ಮಾತು ಮಾತಾಡ್ರಿ. ಏನಿಲ್ಲ, ಪ್ರತಿಯೊಂದು ರೈತು ಫಸ್ಟು ನಾವು ಏನು ಮಾಡಬೇಕನೇది ಫಸ್ಟ್ ತಿಳಿಯಾಗ ಬರಬೇಕು. ಬೀಜ ತೊಗೊಂಡೇವ, ಹೊಲ ಮಾಡ್ಯವ, ನಾವು 50,000 ಲೀಸ್ ತೊಗೊಂಡೇವ, ಇದು ಎಲ್ಲ ಮುಂದೆ ಭೂಮಿಗೆ ಬೆಲಿಕೆ ಏನು ಬೇಕನೇది ಫಸ್ಟ್ ತಿಳ್ಕೊಂಡು ಯಾರು ರೈತರಾದರೂ ಮುಂದಕ್ಕೆ ಹೋಗ್ತಾರೋ ಅವ್ರಿಗೆ ಸಾಧ್ಯ ಆಗ್ತದೆ. ಕರೆಕ್ಟ್.